ಯೇಸು ರಾಜ ಮಾಡಿದೆಯೋ ದೇವಾದ ದೇವರು ಕರ್ತರು ಇದುವರೆಗೂ ನಮ್ಮನ್ನು ನಡೆಸಿ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೆನ್. ಅವೆಲ್ಲರೂ ತಿಳಿತು. ಆದಿಕಾಂಡ 83ನೇ ಅಧ್ಯಾಯ. ಅಬ್ರಹಾಮನನ್ನ ಆಶೀರ್ವದಿಸಿ ಹೆಚ್ಚಿಸಿದಂತೆ ನಿಮ್ಮನ್ನು ನನ್ನನ್ನು ಹೆಚ್ಚಿಸಿ ಆಶೀರ್ವದಿಸಕ್ಕೆ ನಿಜವಾಗಿ ಸಾಧ್ಯವಾಗುತ್ತೆ ಅನ್ನೋದನ್ನ ಶಾಸ್ತ್ರ. आयु ज्यादा होने के लिए क्या करना है? अब्राहम के अनुसार किसी तरह वादा के अनुसार चला है, इसी तरफ हम भी चलने से हमको भी आयुष मिलते हैं. ಅವಾಗ ನೋಡಿ, ನಿನಗೆ ನಿನ್ನ ರಕ್ತದಲ್ಲಿ ನಿನ್ನ ಗರ್ಭದ ಫಲವಾಗಿ ಒಂದು ಮಗನನ್ನ ನನಗೆ ಕೊಡುವೆನು ಅಂತ ದೇವರು ಅವನಿಗೆ ವಾಗ್ದಾನ ಮಾಡಿದಾಗ ಅಬ್ರಹಾಮ ನಂಬುತ್ತಾನೆ. ಆದ್ರೆ ಸಾರಳು ಅಲ್ಲಿ ನಗಿಯುವಂತ ಒಂದು ಸ್ತ್ರೀಯಾಗಿ ಅದನ್ನ ವಿಶ್ವಾಸಕ್ಕೆ ಬದಲಾಗಿ ಯಾಕಂದ್ರೆ ದೇವರ ಮಾತನ್ನ ವಾಕ್ಯವನ್ನ ಅವಿಶ್ವಾಸ ಪಡುವಂತ ಒಂದು ಸ್ತ್ರೀಯಾಗಿ ಕಾಣಲ್ಪಡ್ತಾಳೆ. अभी अब्राहम ने किसी तरह परमेश्वर ने वादा को विश्वास रखा है और सारा ने इसी तरह विश्वास नहीं किया है. उसका वादा बोलने के समय वो हंस रहा था क्योंकि उसका विश्वास नहीं था, विश्वास था, इसलिए उसी के अनुसार उसको फल मिला है. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ವಿಶ್ವಾಸಿಸುವವರಿಗೆ ಅಂದ್ರೆ ನಂಬುವವರಿಗೆ ಎಲ್ಲ ಸಾಧ್ಯತೆ ಧರ್ಮಶಾಸ್ತ್ರ ಹೇಳುತ್ತೆ. विश्वास रखने लोगों को सब कुछ संभव होता है करके वचन बोलते हैं. ಅಬ್ರಹಾಮನು ನಂಬಿದಂತೆ ಅವನಿಗೆ ಆಯಿತು ಅಂತ ವಾಕ್ಯದಲ್ಲಿ ಬರೆದಿದೆ. अब्राहम किसी तरह विश्वास रखा था, इसी तरह उसका सब कार्य में हुआ है. ನೋಡಿ, ಸಾರ ನಂತರ ಮತ್ತೆ ಅಬ್ರಹಾಮನು ಇನ್ನೊಂದು ಮದುವೆಯನ್ನ ಮಾಡಿಕೊಂಡು ಮಕ್ಕಳನ್ನು ಮತ್ತೆ ಇರುತ್ತಾನೆ ಅಂತ ಬೈಬಲ್ ಅಲ್ಲಿ ಮತ್ತೆ ಬರೆದಿದೆ. अभी अब्राहम का बारे में हम देख सकते हैं क्योंकि उसका मौत होने के बाद में, सारा का मृत्यु होने के बाद में फिर से वो उसका शादी होता है सिमरन करके, उसके साथ फिर से उसका